ಬ್ಯಾಡ್ಮಿಂಟನ್ ಆಟದ ಇತಿಹಾಸ, ಆಟದ ಬಗ್ಗೆ ಪ್ರಸ್ತಾವನೆ ಮತ್ತು ಅದರ ಜೊತೆಗೆ ಆ ಅಂಕಣದ ಪರಿಚಯ, ಆಮೇಲೆ ಅಲ್ಲಿ ಬಳಸ್ತಕ್ಕಂಥ ಇಕ್ವಿಪ್ಮೆಂಟ್ಸ್ಗಳ ಪರಿಚಯವನ್ನು ಸಹಿತ ನೀವು ಆಗಲೇ 8ನೇ ತರಗತಿಯಲ್ಲಿ ನೋಡಿದ್ವಿ. ಈಗ 9ನೇ ತರಗತಿಗೆ ಬ್ಯಾಡ್ಮಿಂಟನ್ ಆಟದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಆಟಗಾರರ ಪರಿಚಯವನ್ನು ನಾವು ಮಾಡಬಹುದು. ಯಾಕೆ ಬ್ಯಾಡ್ಮಿಂಟನ್ ಆಟದ ಪ್ರಸಿದ್ಧ ಆಟಗಾರರ ಪರಿಚಯ ಮಾಡಿಕೊಳ್ಳಬೇಕು ಅವಶ್ಯಕತೆ ಇದೆ ಅಂದರೆ, ಹೆಂಗೆ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅನ್ನೋದೊಂದು ಎಷ್ಟು ಹೆಮ್ಮೆಯನ್ನು, ಆ ಸ್ವಾತಂತ್ರ್ಯಕ್ಕೆ ಕಾರಣರಾಗಿರ್ತಕ್ಕಂಥವನ್ನು ಸಹಿತ ನಾವು ನೆನೀತಕ್ಕಂಥದ್ದು ಅಷ್ಟೇ ಬಹಳ ಮುಖ್ಯ ಆಗ್ತದೆ. ಸೊ ಅಂತಹ ಮಹಾನ್ ವ್ಯಕ್ತಿಗಳನ್ನು ನಾವು ನೆನ್ತೀವಿ. ಹಂಗೆ ನಮ್ಮ ದೇಶದ ಕೀರ್ತಿಯನ್ನ ದೇಶದ ಉದ್ದಗಲಕ್ಕೂ ಬೇರೆ ದೇಶಗಳಿಗೂ ಪ್ರಖ್ಯಾತಿಯನ್ನ, ದೇಶದ ಹೆಸರನ್ನು ನಾವು ಉಳಿಸ್ತಕ್ಕಂಥ ಒಂದು ರಾಷ್ಟ್ರದ ಅಭಿಮಾನದ ಕೆಲಸವನ್ನು ಮಾಡಿ ಈ ಒಂದು ಕ್ರೀಡೆಯಲ್ಲಿ ಮಹತ್ ಸಾಧನೆಯನ್ನು ಮಾಡಿರ್ತಕ್ಕಂಥ ಒಂದು ಕ್ರೀಡಾಪಟುಗಳನ್ನು ಪರಿಚಯ ಮಾಡಿಕೊಳ್ಳೋದು ಸಹಿತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದನ್ನ ತಿಳಿದರು. ಇಲ್ಲಿ 8ನೇ ತರಗತಿಯಲ್ಲಿ ನಾವು ನೋಡಿದಾಗೆ ಬ್ಯಾಡ್ಮಿಂಟನ್ ಆಟ ಬಹಳ, ಇದು ಒಂದು ಇಂಗ್ಲೆಂಡ್ನಲ್ಲಿ ಹುಟ್ಟಿರ್ತಕ್ಕಂಥ ಆಟ. ಈ ಬ್ಯಾಡ್ಮಿಂಟನ್ ಬಗ್ಗೆ ನಾವು ಹೇಳೋದಾದ್ರೆ, ಇದು ಬಹಳ ಸಣ್ಣ ಸ್ಪೇಸ್ ಅಲ್ಲಿ, ಸ್ವಲ್ಪವೇ ಜಾಗದಲ್ಲಿ ಈ ಕ್ರೀಡೆಯನ್ನ ಆಡಿ ಪ್ರಾಕ್ಟೀಸ್ ಮಾಡಿ ನಾವು ಮಹತ್ತರ ಸಾಧನೆಯನ್ನ ಮಾಡಲಿಕ್ಕೆ ಬಹಳ ಅವಶ್ಯಕವಾಗಿ ಆಡ್ತಕ್ಕಂಥ ಒಂದು ಕ್ರೀಡೆ ಆಗಿದೆ. ಅಷ್ಟೇ ರೀತಿಯಾಗಿರ್ತಕ್ಕಂಥ ಆ ಒಂದು ಎಜಿಲಿಟಿ ಅಂದ್ರೆ ಫಿಸಿಕಲ್ ಕಾಂಪೋನೆಂಟ್ಸ್ ನಲ್ಲಿ ಏನು ಎಜಿಲಿಟಿ ಅಂತ ಇದೆ, ಸೊ ಲಘುಗತಿ ಅಂತಿಲ್ಲ, ಸೊ ಅದು ಇಲ್ಲಿ ಬಹಳ ಅವಶ್ಯಕವಾಗಿ ಬೇಕು. ಸ್ಪೀಡು ಮತ್ತು ಎಜಿಲಿಟಿ ಜೊತೆಗೆ ಸ್ಟ್ರೆಂತ್ ಬೇಕು, ಫ್ಲೆಕ್ಸಿಬಿಲಿಟಿನೂ ಬೇಕು, ಆದರೆ ಹೆಚ್ಚಾಗಿ ಎಜಿಲಿಟಿ ಬಹಳ ಅವಶ್ಯಕವಾಗಿರ್ತಕ್ಕಂಥ ಈ ಒಂದು ಕ್ರೀಡೆಯಲ್ಲಿ ನಾವು ನೋಡಬಹುದು. ಇನ್ನು ಈ ಕ್ರೀಡೆಯ ಬಗ್ಗೆ ಹೇಳೋದಾದ್ರೆ, ನಮ್ಮ ರಾಜ್ಯದಲ್ಲಿ ಮಹಾನ್ ಕ್ರೀಡಾಪಟುಗಳ ಬಗ್ಗೆ ಹೇಳೋದಾದ್ರೆ, ಇವತ್ತು ಸಹಿತ ನಾವು ನೋಡ್ತಾ ಇದ್ವಿ ಪ್ರಕಾಶ್ ಪಡುಕೋಣೆ ಅಂತ. ಇವತ್ತು ಪ್ರಕಾಶ್ ಪಡುಕೋಣೆ ಅವರ ಹೆಸರು ಕೇಳಿದ ಪ್ರತಿಯೊಬ್ಬರಿಗೂ ಸಹಿತ ಈ ಒಬ್ಬ ಆಟಗಾರ, ಬ್ಯಾಡ್ಮಿಂಟನ್ ಆಟಗಾರ ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ಇನ್ನ ಇಲ್ಲಿ ಜೂನ್ 10, 2055ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿರ್ತಕ್ಕಂಥ ಪ್ರಕಾಶ್ ಪಡುಕೋಣೆ ಅವರು ಜೆಂಟಲ್ ಟೈಗರ್ ಅಂತಕ್ಕಂಥ ಒಂದು ಇದರಿಂದ ಕರೀತಾರೆ. ಸೊ ಜೆಂಟಲ್ ಟೈಗರ್ ಅಂತಕ್ಕಂಥದ್ದು ಇವರ ಹೆಸರು. ಅಂದ್ರೆ ಆ ಟೈಗರ್ ಅಲ್ಲಿ ಜೆಂಟಲ್ ಅಂತ, ಈಗ ಹೆಂಗೆ ಜೆಂಟಲ್ ಮ್ಯಾನ್ ಅಂತ ಕರೀತಾರಲ್ಲ, ಹಂಗೆ ಇವರು ಒಂದು ಆಟದಲ್ಲಿ ಒಂಥರ ಏನಾದ್ರು ಎದುರಾಳಿ ತಂಡದವರು ಇವ್ರನ್ನ ಸೋಲಿಸ್ಬೇಕಪ್ಪ ಅಂದ್ರೆ ಮುಂದೆ ಹುಲಿ ಇದೆ ಅನ್ನೋ ಒಂದು ಭಾವನೆ ಬರ್ತಾ ಇತ್ತು. ಸೊ ಪ್ರಕಾಶ್ ಪಡುಕೋಣೆ ಅವರು ಅಂಕಣದಲ್ಲಿ ಇಳಿದಾರ ಅಂದ್ರೆ ಎದುರಾಳಿ ತಂಡದವರಿಗೆ ಒಂದು 50% ಸೈಕಾಲಜಿಕಲಿ ಸೋಲ್ತಾ ಇತ್ತು. ಸೊ ಅಂತ ಆಟಗಾರರು ನಮ್ಮ ರಾಜ್ಯದ ಪ್ರಕಾಶ್ ಪಡುಕೋಣೆ ಅವರು. ಇಂಥ ಮಹಾನ್ ಕ್ರೀಡಾಪಟು ಟೆನ್ನಿಸ್ನ ವಿಂಬಲ್ಡನ್ ಸಮಾನವಾಗಿ ಗ್ರಹಿಸ್ತಕ್ಕ, ಅಂದ್ರೆ ವಿಂಬಲ್ಡನ್ ಹೆಂಗೆ ನಾವು ಗ್ರ್ಯಾಂಡ್ ಸ್ಲಾಮ್ಗಳನ್ನ ನೋಡ್ತೀವಲ್ಲ, ಹಂಗೆ ಇದರಲ್ಲೂ ಸಹಿತ ಅಖಿಲ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನ ವಿಜೇತರಾಗಿರ್ತಕ್ಕಂಥ ನಮ್ಮ ಭಾರತದ ಏಕೈಕ ಆಟಗಾರರೇ ಪ್ರಕಾಶ್ ಪಡುಕೋಣೆ ಅವರು. ಇವರು ನಮ್ಮ ಭಾರತದ ಪ್ರಥಮ ಭಾರತೀಯರು ಅಂತಕ್ಕಂಥದ್ದನ್ನು ಹೆಸರು ತಂದಿದ್ದಾರೆ. ಆಗಿನ ಒಂದು ಕಾಲದಲ್ಲಿ ಮೈಸೂರಿನ ಬ್ಯಾಡ್ಮಿಂಟನ್ ಸಂಘದ ಕಾರ್ಯದರ್ಶಿಯಾಗಿದ್ದ ಇವರ ತಂದೆ ರಮೇಶ್ ಪಡುಕೋಣೆ ಅವರು ಇವರನ್ನ ಇಂಥ ಒಂದು ಕ್ರೀಡೆಯನ್ನ ಬೆಳೆಸಲಿಕ್ಕೆ, ಇವರಲ್ಲಿ ಕ್ರೀಡೆಯನ್ನ ಉನ್ನತ ಮಟ್ಟಕ್ಕೆ ಸಾಧನೆ ಮಾಡಲಿಕ್ಕೆ ಒಂದು ಕಡೆ ರಮೇಶ್ ಪಡುಕೋಣೆ ಅವರು ಸಹಿತ ಮುಖ್ಯ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಬಹುದು. ಇನ್ನು ಇವರನ್ನ ಸೀನಿಯರ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯೊಂದಿಗೆ ಇವರನ್ನ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಕ್ರೀಡೆಗಾಗಿ ಆಯ್ಕೆ ಮಾಡಲಾಯಿತು. ಜೊತೆಗೆ ಇವರನ್ನ ಟೆಹರಾನ್ ಏಷ್ಯನ್ ಕ್ರೀಡೆಗಳಲ್ಲಿ ಕಂಚಿನ ಪದಕವನ್ನು ಸಹಿತ ಪಡೆದರು. ನಂತರ ಕ್ರಿಸ್ಟ್ ಚರ್ಚ್ನಲ್ಲಿ ಇವರು ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ಪರಾಭವಗಳು ನಮ್ಮ ದೇಶಕ್ಕೆ ಬಂದರೂ ಸಹಿತ ಆ ಒಂದು ಆಟವನ್ನು ನೋಡಿ ಸಾಕಷ್ಟು ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದು ಅಂತ ಹೇಳ್ಬೋದು. ಇನ್ನು ಎಡ್ಮಿಂಟನ್ ನಲ್ಲಿ ಇರ್ತಕ್ಕಂಥ ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ಡೇಲ್ ವಾಟ್ ಅಂತಕ್ಕಂಥ ಇವರನ್ನ ಪರಾಭವಗೊಳಿಸಿ ಸ್ವರ್ಣ ಪದಕವನ್ನು ಸಹಿತ ಪಡೆದರು. ನಂತರ ಲಂಡನ್ ನಲ್ಲಿ ರಾಯಲ್ ಆಲ್ಬರ್ಟ್ ಹಾಲ್ ನಲ್ಲಿ ಇರ್ತಕ್ಕಂಥ ಇಂಗ್ಲಿಷ್ ಮಾಸ್ಟರ್ ಚಾಂಪಿಯನ್ಶಿಪ್ ಸಹಿತ ಪ್ರಶಸ್ತಿಯನ್ನ ಪ್ರಕಾಶ್ ಪಡುಕೋಣೆ ಅವರು ಪಡೆದು, ಹಾಗೆ ಮುಂದುವರೆದಾದ್ರೆ ಇವರು ಡ್ಯಾನಿಶ್ ಮುಕ್ತ ಮತ್ತು ಸ್ವೀಡಿಶ್ನ ಮುಕ್ತ ಚಾಂಪಿಯನ್ಶಿಪ್ಗಳಲ್ಲೂ ಸಹಿತ ಇವರು ಗೆದ್ದರು. ನೆಕ್ಸ್ಟ್ ಅಖಿಲ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ನಲ್ಲಿ ಇವರಿಗೆ ಜಗತ್ತಿನ ಪ್ರಥಮ ಶ್ರೇಯಾಂಕವನ್ನು ಸಹಿತ ತಂದು ಕೊಡ್ತಾರೆ. ನಾವು ರ್ಯಾಂಕಿಂಗ್ ಕೊಡ್ತೇವೆ ಕ್ರೀಡಾಪಟುಗಳಿಗೆ. ಸೊ ಆ ರ್ಯಾಂಕಿಂಗ್ ಲಿಸ್ಟ್ ನಲ್ಲಿ ನಮ್ಮ ಭಾರತ ದೇಶದವರು ಪ್ರಪಂಚದ ಮೊದಲ ರ್ಯಾಂಕ್ ನಲ್ಲಿ ಇದ್ರು ಅಂತ ನಾವು ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದನ್ನ ಪ್ರಕಾಶ್ ಪಡುಕೋಣೆ. ಇವರ ಒಂದು ಅಖಿಲ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ನಲ್ಲಿ ಜಗತ್ತಿನ ಪ್ರಥಮ ಶ್ರೇಯಾಂಕವನ್ನು ಮಾಡಿ ನೆಕ್ಸ್ಟ್ ಇವರಿಗೆ ಬಹಳಷ್ಟು ಅವಿಸ್ಮರಣೀಯವಾಗಿರ್ತಕ್ಕಂಥ ಒಂದು ಈ ಕ್ರೀಡೆ
ಮಾಡ್ತು ಅಂತ ಹೇಳ್ಬೋದು. ಪ್ರಕಾಶ್ ಪಡುಕೋಣೆ ಅವರಿಗೆ ನಮ್ಮ ಭಾರತ ದೇಶದಲ್ಲಿ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾಗಿರ್ತಕ್ಕಂಥ ಅರ್ಜುನ್ ಪ್ರಶಸ್ತಿಯನ್ನು ಸಹಿತ ನೀಡಲಾಯಿತು. ನೆಕ್ಸ್ಟ್ ಪ್ರತಿಷ್ಠಿತವಾಗಿರ್ತಕ್ಕಂಥ ಪದ್ಮಶ್ರೀ ಪ್ರಶಸ್ತಿಯನ್ನು ಸಹಿತ ಪ್ರಕಾಶ್ ಪಡುಕೋಣೆ ಅವರಿಗೆ ನೀಡಿ ನಮ್ಮ ಭಾರತ ಸರ್ಕಾರ ಅವರನ್ನ ಗೌರವವನ್ನು ಸಲ್ಲಿಸಿದ ಈ ಸಂದರ್ಭದಲ್ಲಿ ನೆನಪು. ನೆಕ್ಸ್ಟ್ ಅನೂಪ್ ಶ್ರೀಧರ್ ಅಂತಕ್ಕಂಥ ಇವರು ಸಹಿತ ಬೆಂಗಳೂರಿನವರೇ. ಇತ್ತೀಚಿನ ಅತ್ಯುತ್ತಮ ಆಟಗಾರರಂತಕ್ಕಂಥ ಪರಿಗಣನೆ ಆಗಿರ್ತಕ್ಕಂಥವ್ರು. ಜೊತೆಗೆ ಪವರ್ಫುಲ್ ಸ್ಮ್ಯಾಶರ್ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ನಾವು ಡ್ರಾಪ್ ಹಾಕೋದು ಆಮೇಲೆ ಸ್ಪೀಡ್ ಮೂವ್ ಮಾಡೋದ್ರ ಜೊತೆಗೆ ಕೆಲವೊಂದು ಸಂದರ್ಭಗಳಲ್ಲಿ ಒಬ್ಬ ಉತ್ತಮವಾಗಿರ್ತಕ್ಕಂಥ ಸ್ಮ್ಯಾಶ್ ಅನ್ನು ಮಾಡಬೇಕು ಅಂತ ನೋಡಬಹುದು. ಅಂದ್ರೆ ಸ್ಮ್ಯಾಶ್ ಮಾಡೋದ್ರಿಂದ ಎದುರಾಳಿ ಅಂಕಣಗಳಿಗೆ ಬೇಗವಾಗಿ ಆ ಒಂದು ನಾವು ಶಟಲ್ ಅನ್ನ ಗುರುತು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಸ್ಮ್ಯಾಶ್ ಬೇರೆ ಸ್ಪೀಡ್ ಇದೆ, ಸ್ವಲ್ಪ ಡ್ರಾಪ್ ಅನ್ನ ನಾವು ಐಡೆಂಟಿಫೈ ಮಾಡಬಹುದು, ಆದ್ರೆ ಸ್ಮ್ಯಾಶ್ ಅನ್ನ ಐಡೆಂಟಿಫೈ ಮಾಡೋದು ತುಂಬಾ ಕಷ್ಟ. ಸೊ ಹಂಗೆ ಇವ್ರನ್ನ ಅನೂಪ್ ಶ್ರೀಧರನ್ನ ಪವರ್ಫುಲ್ ಸ್ಮ್ಯಾಶರ್ ಅಂತ ಕರೀತಾರೆ. ಇವರು 2002ರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಅರ್ಹತೆಯನ್ನು ಪಡೆದು ಭಾಗವಹಿಸಲಿಕ್ಕೆ ಹೋಗಿದ್ರು. ಇವರು 30ನೇ ಹಂಗೇರಿಯನ್ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಕ್ರೀಡಾಕೂಟದಲ್ಲಿ ಮೊದಲ ಬಾರಿಗೆ ವಿಜಯಿಯಾಗಿ ನಮ್ಮ ದೇಶದ ಕೀರ್ತಿಯನ್ನ ತಂದರು. ನೆಕ್ಸ್ಟ್ ಮೆಲ್ಬೋರ್ನ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲೂ ಸಹಿತ ಇವರು ಕಂಚಿನ ಪದಕವನ್ನು ತಂದುಕೊಟ್ರು. ಇವರನ್ನ ಅಂತಾರಾಷ್ಟ್ರೀಯ ಅಗ್ರಶ್ರೇಯಾಂಕಿತವಾಗಿರ್ತಕ್ಕಂಥ ಇಂಡೋನೇಷ್ಯಾದ ತೌಫಿಕ್ ಹಿದಾಯತ್ ಅಂತಕ್ಕಂಥ ಇವರನ್ನ ಸೋಲಿಸಿದ್ರು. ಇವರಿಗೆ ಕರ್ನಾಟಕ ರಾಜ್ಯಕ್ಕೂ ಏಕಲವ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಮತ್ತು ಭಾರತ ಸರ್ಕಾರ ಅರ್ಜುನ್ ಪ್ರಶಸ್ತಿ ನೀಡಿ ಗೌರವ ಮಾಡಿತು. ಅನೂಪ್ ಇವರು ಸಹಿತ ಬೆಂಗಳೂರು. ಇನ್ನು ಕೊನೆ ಮೂರನೇದಾಗಿರ್ತಕ್ಕಂಥ ಅರವಿಂದ್ ಭಟ್. ಸೊ ಇವರು ಸಹಿತ ಪ್ರಕಾಶ್ ಪಡುಕೋಣೆಯ ಒಂದು ಅಕಾಡೆಮಿ, ಸ್ಪೋರ್ಟ್ಸ್ ಅಕಾಡೆಮಿ ಅಂತ ಇರ್ತದೆ. ಸೊ ಅಲ್ಲಿ ಈ ಒಂದು ವ್ಯಕ್ತಿಗೆ ಅವರ ಒಂದು ಜಟ್ಟಿಯಲ್ಲಿ ಅವರ ಒಂದು ಇದರಲ್ಲೇ ಪಳಗಿರ್ತಕ್ಕಂಥವ್ರು ಪ್ರಕಾಶ್ ಪಡುಕೋಣೆ ಅವರ ಒಂದು ಅಕಾಡೆಮಿಯಲ್ಲಿ ಪಳಗಿರ್ತಕ್ಕಂಥ ಅರವಿಂದರು ಇಡೀ ಜಗತ್ತಿಗೆ 46ನೇ ಶ್ರೇಯಾಂಕ 46 ರ್ಯಾಂಕಿಂಗ್ ನಲ್ಲೂ ಸಹಿತ ಬಂದರು. ಇವರು ರಾಷ್ಟ್ರೀಯ ವೀರಾಂಗನೆಯಾಗಿರ್ತಕ್ಕಂಥವ್ರು. ಇವರ ಸ್ಕ್ಯಾಟಿಶ್ ಮುಕ್ತ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ತೃತೀಯ ಸೀಡ್ ಆದ ಜರ್ಮನಿಯ ಮಾರ್ಕ್ಸ್ ಸ್ವಿಬ್ಲರ್ ಇವರನ್ನ 15-8, 15-7 ಮಣಿಸಿ ಚಾಂಪಿಯನ್ ಆಗಿರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನೋಡಬಹುದು. ಅಂದ್ರೆ ಸೊ ಇವರ ಒಂದು ಮೆಮೊರಿಯಬಲ್ ಮ್ಯಾಚ್ ಅಂತ ಹೇಳ್ಬೋದು. ಅಂದ್ರೆ ಅವ್ರು ಆಡಿರ್ತಕ್ಕಂಥ ಸಾಕಷ್ಟು ಆಟಗಳಲ್ಲಿ ಒಬ್ಬ ಅತ್ಯಂತ ಶ್ರೇಷ್ಠ ಆಟಗಾರನ ಸೋಲಿಸೋದು ಅಷ್ಟೊಂದು ಸುಲಭ ಅಂತ ಒಂದು ಸಂದರ್ಭದಲ್ಲಿ ಇವರು ಮಾರ್ಕ್ ಸ್ಟ್ಯೂಲರ್ ಇರ್ತಕ್ಕಂಥವನ್ನ ಅದು ಆಫ್ ಅಂಡ್ ಆಫ್ ಅಲ್ಲಿ ಸೋಲಿಸಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಇವರು ಕ್ಯಾಲಿಫೋರ್ನಿಯಾ ಮುಕ್ತ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಜಾಗತಿಕ 48ನೇ ಶ್ರೇಯಾಂಕಿತ ಸ್ಪೇನಿನ ಎವಿಯನ್ ಅಂತಕ್ಕಂಥವ್ರನ್ನು ಪರಾಭವಗೊಳಿಸಿ ವೀರಾಂಗನೆಯಾದರು. ಮುಂದುವರೆದು ಇವರು ಚೆಕ್ ಅಂತಾರಾಷ್ಟ್ರೀಯ ಮುಕ್ತ ಟೂರ್ನಿಯನ್ನು ಗೆದ್ದುಕೊಂಡ್ರು. ಅರವಿಂದ್ ಭಟ್ ಅವರು ಡಮಾಸ್ಕಸ್ನ ಸೀರಿಯಲ್ ಸ್ಯಾಟಲೈಟ್ ಸರಣಿ ಪಂದ್ಯ ಮತ್ತು ಅಮ್ಜಾನ್ನಲ್ಲಿ ನಡೆದಿರ್ತಕ್ಕಂಥ ಜೋರ್ಡಾನ್ ಮುಕ್ತ ಪಂದ್ಯವನ್ನು ಗೆದ್ದುಕೊಂಡು ಟಾಟಾ ಮುಕ್ತ ಸೀನಿಯರ್ ಪಂದ್ಯಾಟದಲ್ಲಿ ಭಾಗವಹಿಸಿ ನಮ್ಮ ದೇಶಕ್ಕೆ ಕೀರ್ತಿಯನ್ನು ತಂದರು. ಜೊತೆಗೆ ಇವರು ಸತತ 2 ಬಾರಿ ರಾಷ್ಟ್ರೀಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅನ್ನ ಕಶ್ಯಪ್ ಅವರನ್ನ ಸೋಲಿಸಿ ತಾವು ಜಯಗಳಿಸಿರ್ತಕ್ಕಂಥದ್ದನ್ನು ಹೇಳಬಹುದು. ಇವರೆಲ್ಲರೂ ಸಹಿತ ನಮ್ಮ ರಾಜ್ಯದ ಕ್ರೀಡಾಪಟುಗಳು ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು. ಅಂದ್ರೆ ಇವರು 3 ಜನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಉನ್ನತವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಿರ್ತಕ್ಕಂಥ ಕ್ರೀಡಾಪಟು. ಇನ್ನ ರಾಷ್ಟ್ರ ಮಟ್ಟದಲ್ಲಿ ಹೇಳೋದಾದ್ರೆ ನಮ್ಮ ಭಾರತ ದೇಶದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೇಳೋದಾದ್ರೆ ಮೊದಲನೇದಾಗಿ ಪುಲ್ಲೇನ್ ಗೋಪಿಚಂದ್ ಅಂತ ಇವರು ಸಹಿತ ಬಹಳಷ್ಟು ಕ್ರೀಡೆಗಳಲ್ಲಿ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸತಕ್ಕಂಥ ಶ್ರೇಷ್ಠ ಆಟಗಾರರು. ಇವರು ಆಂಧ್ರ ಪ್ರದೇಶದ ನಾಗಂದಾದಲ್ಲಿ ಜನಿಸಿರ್ತಕ್ಕಂಥವ್ರು. 16-11-1973ರಲ್ಲಿ ಜನನ ಇವರು ಆಂಧ್ರ ಪ್ರದೇಶದ ನಾಗಾಲ್ಯಾಂಡ್ನಲ್ಲಿ. ಇವರು ಅಖಿಲ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಗೆದ್ದ ದ್ವಿತೀಯ ಭಾರತೀಯರಾಗಿದ್ದಾರೆ. ಇವರು 3 ಬಾರಿ ಅಂತಾರಾಷ್ಟ್ರೀಯ ಥಾಮಸ್ ಕಪ್ ಟೂರ್ನಮೆಂಟ್ ಅನ್ನ ಭಾರತವನ್ನು ಪ್ರತಿನಿಧಿಸಿದ್ರು. 1997ರಲ್ಲಿ ನಡೆದ ಭಾರತೀಯ ಗ್ರ್ಯಾಂಡ್ ಪ್ರಿ ಪಂದ್ಯಾಟಗಳಲ್ಲಿ ಇವರು ಅನೇಕ ಶ್ರೇಯಾಂಕಿತ ಕ್ರೀಡಾಪಟುಗಳನ್ನು ಸೋಲಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಕಿಗೆ ಬಂದರು. ಫ್ರಾನ್ಸ್ನಲ್ಲಿ ನಡೆದ ಟೌಲೆಸ್ ಮುಕ್ತ ಚಾಂಪಿಯನ್ಶಿಪ್ ಅನ್ನ ಮತ್ತು ಸ್ಕಾಟ್ಲೆಂಡ್ನ ಸ್ಕ್ಯಾಟಿಶ್ ಮುಕ್ತ ಚಾಂಪಿಯನ್ಶಿಪ್ ಅನ್ನ ಗೆದ್ದುಕೊಂಡು ಬಂದರು. ಜೊತೆಗೆ 2001ರಲ್ಲಿ ಗೋಪಿಚಂದ್ ಅವರ ಜೀವಮಾನದ ಶ್ರೇಷ್ಠ ಸ್ವರ್ಣ ವರ್ಷವಾಯಿತು. ಈ ಸಂದರ್ಭದಲ್ಲಿ ಅವರು ಲಂಡನ್ನಲ್ಲಿ ನಡೆದ ಅಖಿಲ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗೆದ್ದುಕೊಂಡು ಬಂದರು. ಇವರು ಒಲಿಂಪಿಕ್ ಸ್ವರ್ಣ ಪದಕ ವಿಜೇತರಾದ ಎಂಡರ್ಸ್ ಬೋಸೆನ್ ಇವರನ್ನ ಪೂರ್ವ ಸುತ್ತಿನಲ್ಲೂ ವಿಶ್ವದ ನಂಬರ್ 1 ಆಟಗಾರರಾಗಿರ್ತಕ್ಕಂಥ ಪೀಟರ್ ಗೇಟ್ ಇವರನ್ನು ಮತ್ತೆ ಸೆಮಿಫೈನಲ್ ಪಂದ್ಯದಲ್ಲಿ ಸೋಲಿಸಿರ್ತಕ್ಕಂಥದ್ದು ಇವರು ಒಂದು ಮಹತ್ ಸಾಧನೆ ಅಂತ ಹೇಳ್ಬೋದು. ಅಂದ್ರೆ ಒಲಿಂಪಿಕ್ಸ್ ನಲ್ಲಿ
ಸ್ವರ್ಣ ಪದಕ ಪಡೆದಿರ್ತಕ್ಕಂಥದ್ದೇ ಅವ್ರು ಮೊದಲನೇ ರ್ಯಾಂಕ್ ನಲ್ಲಿ ಇರ್ತಕ್ಕಂಥ. ಸೊ ಅಂತ ಕ್ರೀಡಾಪಟುವನ್ನ ಸೋಲಿಸಿರ್ತಕ್ಕಂಥ ಪೊಲ್ಲೆ ಗೋಪಿಚಂದ್ ಅವರನ್ನು ನಾವು ಈ ಸಂದರ್ಭದಲ್ಲಿ ಹೇಳಬಹುದು. ಅಂದ್ರೆ ಇಂತಹ ಕ್ರೀಡಾಪಟುಗಳನ್ನ ಸೋಲಿಸತಕ್ಕಂಥ ಸಹಿತ ಸುಲಭದ ಮಾತಲ್ಲ, ಸರ್ವೀಸ್ ಅಲ್ಲಿ ಸೋಲಿಸಿದ್ದನ್ನು ನಾವು ನೋಡಬಹುದು. ಕೊನೆಗೆ ಅಂತಿಮ ಸುತ್ತಿನಲ್ಲಿ ಚೈನಾದ ಚೆನ್ ಹಾಂಗ್ ಅಂತಕ್ಕಂಥವ್ರನ್ನ 15-12 ಸೋಲಿಸಿ ಅವರು ಆ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥದ್ದು. ಅಂದ್ರೆ ಅಖಿಲ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅನ್ನ ಗೆದ್ದುಕೊಂಡು ಬಂದಿದ್ದು ನಾವು ಈ ಒಂದು ವಿಷಯ ಈ ಸಂದರ್ಭದಲ್ಲಿ ಹೇಳಬಹುದು. ನೆಕ್ಸ್ಟ್ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ಇವರ ಅನುಪಮ ಸಾಧನೆಗಾಗಿ ಅರ್ಜುನ್ ಪ್ರಶಸ್ತಿ ಜೊತೆಗೆ ರಾಜು ಖೇಲ್ ರತ್ನ ಪ್ರಶಸ್ತಿ ಮತ್ತು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ನಮ್ಮ ಭಾರತದಲ್ಲಿ ಒಬ್ಬ ಕ್ರೀಡಾಪಟುವಿಗೆ ನೀಡಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಸವಲತ್ತುಗಳಾಗಿರ್ಬೋದು, ಪ್ರಶಸ್ತಿ ಬಹುಮಾನಗಳನ್ನು ನೀಡಿ ಕ್ರೀಡೆಗೆ ಕೊಟ್ಟಿರ್ತಕ್ಕಂಥ ಸ್ಥಾನಮಾನಗಳನ್ನು ನಾವು ಹೇಳಬಹುದು. ಇನ್ನ ಮುಖ್ಯವಾಗಿ ಹೇಳೋದಾದ್ರೆ ಇನ್ನೊಂದು ಆ ಒಂದು ಪೊಲ್ಲೆ ಚಂದ್ ಅವರ ಒಂದು ಶಿಷ್ಯ, ಅವರ ಒಂದು ತರಬೇತಿಯಲ್ಲಿ ಪಡೆದಿರ್ತಕ್ಕಂಥವರೇ PV ಸಿಂಧು. ಇವರು ಸಹಿತ ಆಂಧ್ರ ಪ್ರದೇಶದ ಪುಸಲ್ ಅಂತಕ್ಕಂಥವರು ವೆಂಕಟ್ ಸಿಂಧೂರಾವ್ ಅಂತಕ್ಕಂಥವ್ರು. ಇವರು 5/7/95 ಜನಿಸಿರ್ತಕ್ಕಂಥವ್ರು. 2016 ಬ್ರೆಜಿಲ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕವನ್ನು ಜಯಿಸಿ ಇಡೀ ದೇಶಕ್ಕೆ PV ಸಿಂಧು ಭಾರತ ದೇಶದವರು ಅಂತ ಭಾರತದ ಒಂದು ಧ್ವಜವನ್ನು ಹಿಡಿದು ನಮ್ಮ ಒಂದು ಬೆಳ್ಳಿ ಪದಕವನ್ನು ಪಡೆಯುವಾಗ ಪ್ರತಿಯೊಬ್ಬ ಭಾರತೀಯ ಕ್ರೀಡಾಪಟುಗಳು ಸಹಿತ ಒಂದು ತಮಗೆ ಅನಿಸದೆ ಕಣ್ಣಲ್ಲಿ ನೀರನ್ನು ಸಹಿತ ನಾವು ನೋಡಬಹುದು. ಅಂದ್ರೆ ಅಷ್ಟೊಂದು ಖುಷಿಯಾಗಿರ್ತಕ್ಕಂಥ ಒಂದು ಆಟವನ್ನ ಬರೀ ಎಂತ ಒಂದು ಇಂಜುರೀಸ್ ಆದ್ರೂ ಸಹಿತ ದೇಶಕ್ಕೋಸ್ಕರ ತನ್ನ ಒಂದು ಆಟದ ಮನೋಭಾವ, ಕ್ರೀಡಾ ಮನೋಭಾವ ಅಂತ ಹೇಳ್ತಾ, ಸೊ ಆ ಒಂದು ಮನೋಭಾವದಿಂದ ಸೋಲು ಗೆಲುವನ್ನ ನೋಡದೇ ತನಗಿರ್ತಕ್ಕಂಥ ಕಷ್ಟವನ್ನ ಸಹಿಸಿ ಒಲಿಂಪಿಕ್ಸ್ ನಲ್ಲಿ ಆಡಿದ ಒಂದು ಪರಿಯನ್ನು ನೋಡಿದಾಗ ಪ್ರತಿಯೊಂದು ಭಾರತೀಯ ಒಬ್ಬ ಹೆಮ್ಮೆಯ ಕ್ರೀಡಾಪಟುವಿಗೆ ಅನಿಸ್ತಕ್ಕಂಥದ್ದು ಮೈ ನಗರು ಹೇಳ್ತಕ್ಕಂಥದ್ದು. ಸರ್ ಅಂತ ಒಂದು ಆಟವನ್ನ ನಮ್ಮ PV ಸಿಂಧು ಅವರು ಆಟ ಆಡಿ ದೇಶಕ್ಕೆ ಇಡೀ ಜಗತ್ತಿಗೆ ಭಾರತದಲ್ಲಿ ಬ್ಯಾಡ್ಮಿಂಟನ್ ಬಗ್ಗೆ ಹೆಮ್ಮೆ ಬರತಕ್ಕಂಥ ಅಂಶವನ್ನ ತಂದುಕೊಟ್ಟರು. ಇನ್ನು ಮುಖ್ಯವಾಗಿ ಹೇಳೋದಾದ್ರೆ 2013 ಇವರಿಗೆ ಅರ್ಜುನ್ ಪ್ರಶಸ್ತಿ ಕೊಟ್ಟರು, 2015 ಪದ್ಮಶ್ರೀ ಪ್ರಶಸ್ತಿ ಕೊಟ್ಟರು, 2014 ರಾಜೀವ್ ಗಾಂಧಿ ಖೇಲ್ ರತ್ನ ಕೊಟ್ಟರು. ಇಂಡೋನೇಷ್ಯಾದ ಇಂಟರ್ನ್ಯಾಷನಲ್ ಮಕಾವೋ ಓಪನ್, ಮಲೇಷಿಯಾ ಮಾಸ್ಟರ್ಸ್, ಚೈನಾ ಓಪನ್ ಪಂದ್ಯಾಟಗಳಲ್ಲಿ ಇವರು ಜಯಶಾಲಿಯಾಗಿದ್ದು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಒಮ್ಮೆ ಕಂಚು ಮತ್ತು ಒಮ್ಮೆ ಬಂಗಾರದ ಪದಕವನ್ನು ಗೆದ್ದು ಪ್ರಪಂಚಕ್ಕೆ ಬ್ಯಾಡ್ಮಿಂಟನ್ ನಲ್ಲಿ PV ಸಿಂಧು ಅವರ ಹೆಸರನ್ನ ಅಜರಾಮರವಾಗಿ ಉಳಿದು ಜೊತೆಗೆ ನಮ್ಮ ಭಾರತದ ಒಂದು ಧ್ವಜವನ್ನ ಕೀರ್ತಿ ಪತಾಕೆಯನ್ನು ಹಾರಿಸಿರ್ತಕ್ಕಂಥ ಹೆಮ್ಮೆ PV ಸಿಂಧು ಅವರಿಗೆ ಸಲ್ಲುತ್ತೆ. ಇನ್ನು ಸೈನಾ ನೆಹ್ವಾಲ್ ಬಗ್ಗೆ ಹೇಳೋದಾದ್ರೆ ಇವರು 1990 ಮಾರ್ಚ್ 17 ಹರಿಯಾಣದವರು ಹಿಸ್ಸಾರ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಜನಿಸಿರ್ತಕ್ಕಂಥವ್ರು. ಇವರು ಭಾರತೀಯ ಬ್ಯಾಡ್ಮಿಂಟನ್ ಖೇಲ್ ರತ್ನ ಅಂತ ಇವರನ್ನ ಕರೀತಾರೆ. ಇವರು ಸೈನಾ 19 ವರ್ಷದೊಳಗಿರ್ತಕ್ಕಂಥ ವಿಭಾಗದಲ್ಲಿ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಆಗಿದ್ರು. ಇವರು ಏಷ್ಯನ್ ಸ್ಯಾಟಲೈಟ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನ ಸತತ 2 ಬಾರಿ ಗೆದ್ರು. ನೆಕ್ಸ್ಟ್ ಭಾರತೀಯ ಬ್ಯಾಡ್ಮಿಂಟನ್ ಇತಿಹಾಸವನ್ನೇ ಇವರು ನಿರ್ಮಾಣ ಮಾಡಿರ್ತಕ್ಕಂಥ ಶ್ರೇಷ್ಠ ಕ್ರೀಡಾಪಟು ಸೈನಾ ನೆಹ್ವಾಲ್. ಇವರು ಬ್ಯಾಡ್ಮಿಂಟನ್ ನಲ್ಲಿ ಫಿಲಿಪೈನ್ಸ್ ಮುಕ್ತ ಪಂದ್ಯಾವಳಿಯಲ್ಲಿ 84ನೇ ಶ್ರೇಯಾಂಕಿತ ಆಟಗಾರ್ತಿಯಾಗಿರ್ತಕ್ಕಂಥ ಪ್ರಾರಂಭಿಸಿ ಅನೇಕ ಅಗ್ರ ಶ್ರೇಯಾಂಕಿತ ಆಟಗಾರ್ತಿಯನ್ನ ಸೋಲಿಸಿ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥದ್ದು ಸಹಿತ ಈ ಸಂದರ್ಭದಲ್ಲಿ ನೆನಪು. ನಂತರ ಜಾಗತಿಕ ಬ್ಯಾಡ್ಮಿಂಟನ್ ಫೆಡರೇಷನ್ ಚಾಂಪಿಯನ್ಶಿಪ್ ನಲ್ಲಿ ಚೈನಾದ ವಾಂಗ್ ಇಹಾನ್ ಅಂತಕ್ಕಂಥವರಿಂದ ಪರಾಭವಗೊಂಡು ದ್ವಿತೀಯ ಸ್ಥಾನವನ್ನು ಪಡೆದರು. ಮುಂದೆ ಇಡೀ ಪಂದ್ಯಾವಳಿಯಲ್ಲಿ ಜಪಾನಿಯ ಸಯಾಕಾ ಸಾಟೋ ಅಂತಕ್ಕಂಥವ್ರನ್ನ ಸೋಲಿಸಿ ಪ್ರಶಸ್ತಿಯನ್ನ ಪಡೆದರು. ಇವರನ್ನ ಅತ್ಯಂತ ಆಶಾದಾಯಕ ಕ್ರೀಡಾಗಾರ್ತಿ ಎಂದು ಗುರುತಿಸಲಾಯಿತು. ಸೈನಾ ಇವರನ್ನು ಪ್ರಕಾಶ್ ಪಡ್ಕೊಳೆ, ಪುಲ್ಲೆ ಗೋಪಿಚಂದ್ ಅವರನ್ನು ಸರಿಸಮಾನವಾಗಿ ಗುರುತಿಸಲಾಗುತ್ತಿದೆ. ಇವರು ಜೂನ್ ಜಾಗತಿಕ ಬ್ಯಾಡ್ಮಿಂಟನ್ ಫೆಡರೇಷನ್ ನಲ್ಲಿ ಸೀರೀಸ್ ಅಂತಕ್ಕಂಥ ಪ್ರಶಸ್ತಿಯನ್ನು ಗೆದ್ದು ಭಾರತದ ಪ್ರಥಮ ಮಹಿಳೆಯಾಗಿರ್ತಕ್ಕಂಥವರು. ಇವರಿಗೆ ಅರ್ಜುನ್ ಪ್ರಶಸ್ತಿಯನ್ನು ನೀಡಿತು 2009, 2010 ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿತು. ಜೊತೆಗೆ ಕ್ರೀಡಾ ಕ್ಷೇತ್ರದಲ್ಲಿ ಅತ್ಯಂತ ಉನ್ನತ ಪ್ರಶಸ್ತಿಯಾಗಿರ್ತಕ್ಕಂಥ ರಾಜೀವ್ ರತ್ನ ಖೇಲ್ ರತ್ನ ಪ್ರಶಸ್ತಿಯನ್ನು 2010 ನೀಡಿ ಇವರು ಗೌರವಿಸಿತು. ದೆಹಲಿಯ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಇವರಿಗೆ ಸ್ವರ್ಣ ಪದಕ ಬಂತು. ಇವರು ಸಹಿತ ನಮ್ಮ ಭಾರತದ ಕೀರ್ತಿಯನ್ನ ಜಗತ್ತಿಗೆ ತೋರಿಸಿಕೊಟ್ಟ ಮಹಾನ್ ಬ್ಯಾಡ್ಮಿಂಟನ್ ಆಟಗಾರ್ತಿ ಸೈನಾ ನೆಹ್ವಾಲ್. ಇನ್ನು ನಮ್ಮ ರಾಜ್ಯದವರಾದರು, ನಮ್ಮ ರಾಷ್ಟ್ರದವರಾದರು, ಈಗ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಂತ ಮಹಾನ್ ಕ್ರೀಡಾಪಟುಗಳ ಬಗ್ಗೆ ನಾವು ನೋಡೋದಾದ್ರೆ 1983 ಸೆಪ್ಟೆಂಬರ್ 7 ಮಹಾರಾಷ್ಟ್ರದ ವಾರ್ಧಾ ಎಂಬಲ್ಲಿ ಇವರು ಚಿಕ್ಕಂದಿನಿಂದಲೇ ಬ್ಯಾಡ್ಮಿಂಟನ್ ಆಡಲು ಪ್ರಾರಂಭ ಮಾಡಿದರು. ಸೊ ಇವರು ಉಬೇರ್ ಕಪ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರು.
ಇವರು ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ರಂಗವನ್ನ ಸೇರಿದ್ರು. ಜೊತೆಗೆ ಏಷ್ಯನ್ ಸ್ಯಾಟಲೈಟ್ ಟೂರ್ನಮೆಂಟ್ ಅಲ್ಲಿ ಸೆಮಿಫೈನಲ್ ತಲುಪಿದ್ರು. ಜೊತೆ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಆಹ್ವಾನ, ಭಾರತೀಯ ಅಂತಾರಾಷ್ಟ್ರೀಯ ಆಹ್ವಾನ ಪ್ರಶಸ್ತಿಗಳನ್ನು ಸಾಕಷ್ಟು ಬಾರಿ ಗೆದ್ದು ಮಹಾರಾಷ್ಟ್ರದಲ್ಲಿ ಒಳ್ಳೆ ಒಬ್ಬ ಉತ್ತಮ ರಾಜ್ಯ ಕ್ರೀಡಾಪಟುವಾಗಿ ರಾಷ್ಟ್ರದಲ್ಲೂ ಸಹಿತ ಸಾಕಷ್ಟು ಪಂದ್ಯಾವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಜ್ವಾಲ ಗುಟ್ಟ ಇವರು ಸಹಿತ ನೋಡ್ಬೋದು. ಇನ್ನು ಅಪರ್ಣಾ ಪೋಪೆಟ್ ಅಂತಕ್ಕಂಥವ್ರು ಸಹಿತ ಮುಂಬೈನವರು. ಇವರು ಗುಜರಾತಿ ದಂಪತಿಗಳಿಂದ ಜನಿಸಿ 12 ವರ್ಷದ ಮಕ್ಕಳಿಗೆ ಆಯೋಜಿಸಿದ ಬ್ಯಾಡ್ಮಿಂಟನ್ ನಲ್ಲಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ತೆಗೆದುಕೊಂಡಿರ್ತಕ್ಕಂಥ ಅಪರ್ಣಾ ಪೋಪೆಟ್ ಅವರು. ಜೊತೆಗೆ ಇವರು ಸೀನಿಯರ್ ಪ್ರಶಸ್ತಿಯನ್ನು ಸಹಿತ ಸಾಕಷ್ಟು ಬಾರಿ ಗೆದ್ದರು. ಮಹಿಳೆಯರ ವಿಭಾಗದಲ್ಲಿ ಸಾಕಷ್ಟು ಸಲ ರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆದ್ದು ದಾಖಲೆಯನ್ನು ಸಹಿತ ಮಾಡಿದರು. ಬ್ಯಾಡ್ಮಿಂಟನ್ ಆಟಗಾರರು ಜೊತೆಗೆ ಡೆನ್ಮಾರ್ಕ್ ನಲ್ಲಿ ಜರುಗಿರ್ತಕ್ಕಂಥ ಜಾಗತಿಕ ಜೂನಿಯರ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಸಹಿತ ಅಪರ್ಣಾ ಪೋಪೆಟ್ ಅವರು ಪಡೆದರು. ಇನ್ನು ಕೌಲಾಲಂಪುರದಲ್ಲಿ ಇರ್ತಕ್ಕಂಥ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಸಹಿತ ಬೆಳ್ಳಿ ಪದಕವನ್ನು ಪಡೆಯುವ ಮೂಲಕ ನಮ್ಮ ದೇಶಕ್ಕೆ ಕೀರ್ತಿಯನ್ನು ತಂದಿರ್ತಕ್ಕಂಥ ನೋಡಬಹುದು. ಇವರಿಗೂ ಸಹಿತ ಸಾಮಾನ್ಯವಾಗಿರ್ತಕ್ಕಂಥ ಶ್ರೇಷ್ಠ ಕ್ರೀಡಾಪಟುವಾಗಿರ್ತಕ್ಕಂಥ ಅರ್ಜುನ್ ಪ್ರಶಸ್ತಿಯನ್ನು ಸಹಿತ ಇವರಿಗೆ ನೀಡಿ ಇವರಿಗೆ ಗೌರವವನ್ನು ಸಲ್ಲಿಸಿದ ಸಂದರ್ಭದಲ್ಲಿ ನಾವು ನೆನೆಸ್ತೀವಿ. ನೆಕ್ಸ್ಟ್ ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳಬೇಕಾದ್ರೆ ಚೀನಾದ ಚೆನ್ ಜಿನ್ ಅಂತಕ್ಕಂಥವ್ರು. ಇವರು ಚೀನಾದ ಹೆಬಿಯಾ ಪ್ರಾಂತದಲ್ಲಿ ಹಮ್ಡಾನ್ನಲ್ಲಿ ಇರ್ತಕ್ಕಂಥ ದಿನಾಂಕ 10 ಜನವರಿ 1986 ಜನಿಸಿರ್ತಕ್ಕಂಥ ಇವರು ವಿಶ್ವದ 6ನೇ ಶ್ರೇಯಾಂಕಿತ ಬ್ಯಾಡ್ಮಿಂಟನ್ ಆಗಿರ್ತಕ್ಕಂಥವ್ರು. ಇವರು ವಿಲ್ಸನ್ ಸ್ವಿಸ್ ಮುಕ್ತ ಪಂದ್ಯಾವಳಿ, ನಂತರ ಕೋಲಾಲಂಪುರದಲ್ಲಿ ಜರುಗಿದ ಥಾಮಸ್ ಕಪ್, ಸೈಮನ್ ಸ್ಯಾಂಟಿಸ್ ಕಪ್, ಆಮೇಲೆ ವೈಯಕ್ತಿಕ ಸ್ವರ್ಣ ಪದಕಗಳು, ಚೀನಾದ ಗುವಾಂಗ್ಡಾಲ್ ಇರ್ತಕ್ಕಂಥ ಏಷ್ಯನ್ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಸಾಕಷ್ಟು ಪದಕಗಳನ್ನು ಗಳಿಸಿರ್ತಕ್ಕಂಥ ಶ್ರೇಷ್ಠ ಕ್ರೀಡಾಪಟುಗಳು ಚೆನ್ ಜಿನ್ ಅಂತಕ್ಕಂಥ. ಇನ್ನು ಮರಿಯಾ ಕ್ರಿಸ್ಟಿಯನ್ ಅಂತಕ್ಕಂಥವ್ರು ಸಹಿತ ಇವರು 75ರಲ್ಲಿ ಜೂನ್ ಟೋಬಾನ್ನಲ್ಲಿ ಜನಿಸಿರ್ತಕ್ಕಂಥವ್ರು. ಇವರು ಸಹಿತ ಇಂಡೋನೇಷ್ಯಾದ ಮಹಿಳಾ ಬ್ಯಾಡ್ಮಿಂಟನ್ ಆಟಗಾರ್ತಿ. ಇವರು ಉತ್ತಮವಾಗಿರ್ತಕ್ಕಂಥ ಆಟವನ್ನು ಆಡಿ ಅವರ ದೇಶಕ್ಕೆ ಮತ್ತು ಬ್ಯಾಡ್ಮಿಂಟನ್ಗೆ ಕೀರ್ತಿಯನ್ನು ತಂದಿರ್ತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಹೇಳಬಹುದು. ಇನ್ನು ಹೆಚ್ಚಿನದಾಗಿ ಹೇಳೋದಾದ್ರೆ ವಿವಿಧ ಹಂತಗಳಲ್ಲಿ ಇರ್ತಕ್ಕಂಥ ಬ್ಯಾಡ್ಮಿಂಟನ್ ಪಂದ್ಯಾವಳಿಗಳು ಥಾಮಸ್ ಕಪ್ ಅಂತಕ್ಕಂಥದ್ದು, ಅಂದ್ರೆ ಬ್ಯಾಡ್ಮಿಂಟನ್ ಅಲ್ಲೇ ಬರ್ತಕ್ಕಂಥ ಕೆಲವೊಂದು ಕ್ರೀಡಾಕೂಟಗಳಿಗೆ ಥಾಮಸ್ ಕಪ್ ಅಂತ ಒಂದು ಬರ್ತದೆ. ಇದು ಸಾಮಾನ್ಯವಾಗಿ ಪುರುಷರಿಗೆ ಚಾಂಪಿಯನ್ಶಿಪ್ ಅಂತ ಕರೀತಾರೆ. ಇದು 1948-49 ಪ್ರಾರಂಭವಾಗಿ ಪ್ರತಿ 3 ವರ್ಷಕ್ಕೊಮ್ಮೆ ನಡೀತಕ್ಕಂಥದ್ದು ಥಾಮಸ್ ಕಪ್. 82ರಲ್ಲಿ ನಿಯಮಗಳನ್ನು ಬದಲಾಯಿಸಿ 2 ವರ್ಷಗಳಿಗೊಮ್ಮೆ ಕ್ರೀಡಾಕೂಟವನ್ನು ನಡೀತಾ ಇದ್ದಾರೆ. ಇನ್ನು ಉಬೇರ್ ಕಪ್ ಅಂತ ಸಹಿತ ಇದೆ. ಸೊ ಇದು ಮಹಿಳೆಯರಿಗೆ ಚಾಂಪಿಯನ್ಶಿಪ್ ಎಂದು ಕರೆಯಲಾಗುತ್ತದೆ. ಇದು 1974ರ ಇಂದೀಚೆಗೆ ಪ್ರತಿ 2 ವರ್ಷಕ್ಕೊಮ್ಮೆ ಇದನ್ನು ಸಹಿತ ಉಬೇರ್ ಕಪ್ ಅನ್ನು ಆಡಿಸ್ತಾರೆ. ಇನ್ನು ಆಲ್ ಇಂಗ್ಲೆಂಡ್ ಓಪನ್ ಚಾಂಪಿಯನ್ಶಿಪ್ ಅಂತ ಇದೆ. ಸೊ ಇದು ಸಹಿತ ಅತ್ಯಂತ ಹಳೆಯ ಪ್ರತಿಷ್ಠಿತ ಕ್ರೀಡಾಕೂಟ. 1899ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಡಿ ಸಂಘಟಿಸಿದ್ರು. ಜೊತೆಗೆ ದಿ ಓಪನ್ ಇಂಗ್ಲಿಷ್ ಚಾಂಪಿಯನ್ಶಿಪ್ ಅಂತಕ್ಕಂಥದ್ದನ್ನು ಸಹಿತ ಈ ಒಂದು ಕಪ್ಗೆ ಕರೀತಾರೆ. ವಿಶೇಷವಾಗಿ ಥಾಮಸ್ ಕಪ್ ಪ್ರಾರಂಭವಾದ ಮೇಲೆ ಈ ಟೂರ್ನಿಯನ್ನು ಅನಧಿಕೃತವಾಗಿ ಜಾಗತಿಕ ಚಾಂಪಿಯನ್ಶಿಪ್ ಎಂದೇ ಪರಿಗಣಿಸಲಾಯಿತು, ಅಂದ್ರೆ ಆಲ್ ಇಂಗ್ಲೆಂಡ್ ಓಪನ್ ಚಾಂಪಿಯನ್ಶಿಪ್. ಇನ್ನು BWF ವರ್ಲ್ಡ್ ಚಾಂಪಿಯನ್ಶಿಪ್, ಇದು ಮೊದಲ ಬಾರಿಗೆ IBF ಜಾಗತಿಕ ಚಾಂಪಿಯನ್ಶಿಪ್ ಎಂದು ಕರೆದಾಯಿತು. ಉತ್ಕೃಷ್ಟವಾಗಿರ್ತಕ್ಕಂಥ ಬ್ಯಾಡ್ಮಿಂಟನ್ ಆಟಗಾರರನ್ನು ಗೌರವಿಸಲು ಬ್ಯಾಡ್ಮಿಂಟನ್ ಜಾಗತಿಕ ಫೆಡರೇಷನ್ ಅವರು ಈ ಒಂದು ಸ್ಪರ್ಧೆಯನ್ನು ಏರ್ಪಡ ಮಾಡಿದರು. ಹೀಗೆ ಇದನ್ನು ಸಹಿತ ಪ್ರತಿ ವರ್ಷ ಸಂಘಟನೆ ಮಾಡ್ತಾರೆ. ಈ ಕ್ರೀಡೆಯ ಒಂದು ಆಟಗಾರರ ಪರಿಚಯ ನಮ್ಮ ರಾಜ್ಯದವರು, ನಮ್ಮ ರಾಷ್ಟ್ರದವರು, ಬೇರೆ ದೇಶದವರು, ಜೊತೆಗೆ ಯಾವ್ಯಾವ ಕಪ್ಪುಗಳನ್ನು ನಾವು ಆಯೋಜನೆಯನ್ನು ಮಾಡ್ತಾ ಇದ್ವಿ ಈ ಒಂದು ಬ್ಯಾಡ್ಮಿಂಟನ್ ಕ್ರೀಡೆಗೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟ ಹಾಗೆ ಮತ್ತೇನಾದರೂ ಅಂಶಗಳು ನಿಮಗೆ ಅನುಮಾನಗಳು ಅಥವಾ ನಿಮಗೆ ಸಂದೇಹಗಳು ಏನಾದರೂ ಇದ್ರೆ, ಏನಾದರೂ ವಿಷಯಗಳು ಹೆಚ್ಚಿನ ವಿಷಯ ತಿಳ್ಕೋಬೇಕಪ್ಪ ಅಂದ್ರೆ ನಾನು ಮತ್ತೆ ಮುಂದಿನ ತರಗತಿಯಲ್ಲಿ ನಿಮಗೆ ಹೇಳ್ತೀನಿ. ವಿವಿಧ ಹಂತಗಳಲ್ಲಿ ನಡೀತಕ್ಕಂಥ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಬಗ್ಗೆ ನೋಡೋಣ. ಅಂತಾರಾಷ್ಟ್ರೀಯ ಪಂದ್ಯಾಟಗಳು, ಮೊದಲನೇದಾಗಿ ಥಾಮಸ್ ಕಪ್ ಅಂತಕ್ಕಂಥದ್ದು. ಇದು ಸಾಮಾನ್ಯವಾಗಿ ಜಾಗತಿಕ ಪುರುಷರ ತಂಡ ಚಾಂಪಿಯನ್ಶಿಪ್ ಎಂದು ಕರೆಯಲಾಗುತ್ತದೆ. ಇಲ್ಲಿ ಬ್ಯಾಡ್ಮಿಂಟನ್ ಫೆಡರೇಷನ್ ಅವರ ಸದಸ್ಯ ರಾಷ್ಟ್ರಗಳ ಪುರುಷರ ತಂಡಗಳು ಈ ಟೂರ್ನಿಯಲ್ಲಿ ಭಾಗವಹಿಸುತ್ತವೆ. 1948-49ರಲ್ಲಿ ಪ್ರಾರಂಭವಾಗಿತ್ತು. ಇದು ಪ್ರತಿ 3 ವರ್ಷಗಳೊಮ್ಮೆ ಥಾಮಸ್ ಕಪ್ ನಡೀತಿದೆ. ಇವತ್ತಿಗೂ ಸಹಿತ ಬ್ಯಾಡ್ಮಿಂಟನ್ ಒಂದು ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಯಾವುದಪ್ಪ ಅದ್ರ ಕಪ್ ಇದೆ ಅಂದ್ರೆ ಅದು ಥಾಮಸ್ ಕಪ್. ಇದು ಜೊತೆಗೆ ಮಹಿಳೆಯರಿಗೋಸ್ಕರ ಉಬೇರ್ ಕಪ್ ಅಂತಕ್ಕಂಥದ್ದನ್ನು ಸಹಿತ ಪ್ರಾರಂಭ ಮಾಡಲಾಗಿದ್ದು, ಈ ಒಂದು ಟೂರ್ನಮೆಂಟ್ ಅನ್ನ ಇಂಡೋನೇಷ್ಯಾ ಅತ್ಯಂತ ಯಶಸ್ವಿ ತಂಡವೆಂದು ಕಂಡು ಬರತಕ್ಕಂಥದ್ದನ್ನು ನಾವು ನೋಡಬಹುದು. ಥಾಮಸ್ ಕಪ್ ಮತ್ತು ಉಬೇರ್ ಕಪ್ ಟೂರ್ನಿಗಳು ಅಖಿಲ ಇಂಗ್ಲೆಂಡ್ ಮುಕ್ತ ಚಾಂಪಿಯನ್ಶಿಪ್ ಮತ್ತು
BWF ಅಂತಕ್ಕಂಥ ಜಾಗತಿಕ ಚಾಂಪಿಯನ್ಶಿಪ್ಗಳಿಗೆ ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿತ್ತು, ಹೆಚ್ಚು ಪ್ರತಿಷ್ಠಿತವಾಗಿರ್ತಕ್ಕಂಥದ್ದು. ಇದನ್ನ ಸಾಮಾನ್ಯವಾಗಿ ಜಾಗತಿಕ ಮಹಿಳೆಯರ ತಂಡ ವಿಶ್ವ ಚಾಂಪಿಯನ್ಶಿಪ್ ಅಂತ ಕರೀತಾರೆ, ಉಬೇರ್ ಕಪ್ ಅನ್ನ. ಸೊ ಇದು ಬ್ರಿಟಿಷ್ ಮಹಿಳಾ ಬ್ಯಾಡ್ಮಿಂಟನ್ ಆಟಗಾರ್ತಿಯಾದ ಬೆಟ್ಟಿ ಉಬೇರ್ 1950ರಲ್ಲಿ ಪುರುಷರಿಗಾಗಿ ಚಾಂಪಿಯನ್ಶಿಪ್ ಇರುವಂತೆ ಮಹಿಳೆಯರಿಗಾಗಿ ಸ್ಪರ್ಧೆಯನ್ನು ಇರಬೇಕಂತ ಹೇಳಿ ಈ ಉಬೇರ್ ಕಪ್ ಅನ್ನ ಪ್ರಾರಂಭ ಮಾಡಿದ್ರು. ಇನ್ನೊಂದು ಮುಖ್ಯವಾಗಿ ಆಲ್ ಇಂಗ್ಲೆಂಡ್ ಓಪನ್ ಚಾಂಪಿಯನ್ಶಿಪ್, ಇದು ಅತ್ಯಂತ ಹಳೆಯ ಮತ್ತು ಪ್ರತಿಷ್ಠಿತ ಟೂರ್ನಿ ಆಗಿರ್ತದೆ. ಇದು 1899ರಲ್ಲಿ ಈ ಒಂದು ಉಬೇರ್ ಕಪ್ ನಂತರ ಆಲ್ ಇಂಗ್ಲೆಂಡ್ ಓಪನ್ ಚಾಂಪಿಯನ್ಶಿಪ್ ಅಂತ ಹೇಳಿ ಇನ್ನೊಂದು ಕಪ್ ಅನ್ನು ಆಯೋಜನೆ ಮಾಡಿದ್ದಾರೆ. ಇದು ಅತ್ಯಂತ ಹಳೆಯ ಮತ್ತು ಪ್ರತಿಷ್ಠಿತ ಟೂರ್ನಿ ಆಗಿರ್ತಕ್ಕಂಥದ್ದು. 1899ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದನ್ನು ಯಶಸ್ವಿಯಾಗಿ ಸಂಘಟಿಸಲ್ಪಟ್ಟು ಈ ಟೂರ್ನಿಯ ಪ್ರತಿ ವರ್ಷವೂ ಸಹಿತ ನಡೆಯುವಂತೆ ಮಾಡಿದ್ದಾರೆ. ಸೊ ಇದು ದಿ ಓಪನ್ ಇಂಗ್ಲಿಷ್ ಚಾಂಪಿಯನ್ಶಿಪ್ ಎಂದು ಕರೆಯಲಾಗುತ್ತಿತ್ತು. ಇದನ್ನು ವಿಶೇಷವಾಗಿ ಥಾಮಸ್ ಕಪ್ ಪ್ರಾರಂಭವಾದ ಮೇಲೆ ಈ ಟೂರ್ನಿಯನ್ನು ಅನಧಿಕೃತ ಜಾಗತಿಕ ಚಾಂಪಿಯನ್ಶಿಪ್ ಎಂದೇ ಪರಿಗಣಿಸಲಾಗುತ್ತಿತ್ತು. ಯುನೆಕ್ಸ್ ಕಂಪನಿಯವರು ಈ ಟೂರ್ನಮೆಂಟ್ಗಳನ್ನು ಪ್ರಾಯೋಜಿತದಲ್ಲಿ ಮಾಡ್ತಾ ಇದ್ದಾರೆ. ಇನ್ನು BWF ವರ್ಲ್ಡ್ ಚಾಂಪಿಯನ್ಶಿಪ್, ಇದು ಮೊದಲು ಇದನ್ನ IBF ಅಂತಕ್ಕಂಥ ಹೆಸರಿನಿಂದ ಕರಿತಾ ಇದ್ರು. ಇದು ಇತ್ತೀಚೆಗೆ ಇದನ್ನ BWF ಅಂತಕ್ಕಂಥ ಒಂದು ಹೆಸರಿನಿಂದ ಕರಿತಾ ಇದ್ದಾರೆ. ಇದು ಬಹಳಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥ ಬ್ಯಾಡ್ಮಿಂಟನ್ ಆಟಗಾರರನ್ನ ಗೌರವಿಸಲು ಬ್ಯಾಡ್ಮಿಂಟನ್ ಜಾಗತಿಕ ಫೆಡರೇಷನ್ ಅವರು ಈ ಸ್ಪರ್ಧೆಗಳನ್ನ ಏರ್ಪಡಿಸುತ್ತಾರೆ. ಈ ಸ್ಪರ್ಧೆಗಳು 1977ರಲ್ಲಿ ಪ್ರಾರಂಭವಾದವು. ಪ್ರಾರಂಭದಲ್ಲಿ ಇವುಗಳನ್ನ ಪ್ರತಿ 3 ವರ್ಷಗಳಿಗೊಮ್ಮೆ ಸಂಘಟಿಸಲಾಗುತ್ತಿತ್ತು. ನಂತರ ಇದನ್ನು ಪ್ರತಿ 2 ವರ್ಷಕ್ಕೊಮ್ಮೆ ಸಂಘಟನೆ ಮಾಡ್ತಾ ಇದ್ದಾರೆ. 2006ರ ಇತ್ತೀಚೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬ್ಯಾಡ್ಮಿಂಟನ್ ಆಟಗಾರರನ್ನ ಗೌರವಿಸಲು ಇದನ್ನು ಪ್ರತಿ ವರ್ಷ ಸಂಘಟನೆ ಮಾಡ್ತಾ ಇದ್ದಾರೆ. ಎಲ್ಲವೂ ಸಹಿತ ಕಪ್ಗಳು, ಏನು ಉಬೇರ್ ಕಪ್ ಆಗಿರ್ಬೋದು, ಥಾಮಸ್ ಕಪ್ ಆಗಿರ್ಬೋದು, ಆಲ್ ಇಂಗ್ಲೆಂಡ್ ಓಪನ್ ಚಾಂಪಿಯನ್ಶಿಪ್ ಆಗಿರ್ಬೋದು, BWF ವರ್ಲ್ಡ್ ಚಾಂಪಿಯನ್ಶಿಪ್, ಇವೆಲ್ಲವೂ ಸಹಿತ ಈ ಒಂದು ಬ್ಯಾಡ್ಮಿಂಟನ್ ಕಪ್ ಅನ್ನು ಆಡಲಿಕ್ಕೆ ಆಯೋಜನೆ ಮಾಡಿರ್ತಕ್ಕಂಥ ಪಂದ್ಯಾವಳಿಗಳು. ಇಷ್ಟು ಪಂದ್ಯಾವಳಿಗಳು ಈ ಒಂದು ಬ್ಯಾಡ್ಮಿಂಟನ್ ಆಟದಲ್ಲಿ ಬರ್ತವೆ.